ಹಾಯ್ ಫ್ರೆಂಡ್ಸ್, ನಾವಿವತ್ತು ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಮ್ಯಾರಿನೇಟ್ ಮಾಡೋಕ್ಕೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ, ಪುದೀನ, ಮೊಸರು ತೊಗೊಂಡಿದ್ದೀನಿ. ಒಂದು 100 ಗ್ರಾಮ್ ಮೊಸರು ತೊಗೊಂಡಿದ್ದೀನಿ. ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. 3-4 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ನಾವೀಗ ತೊಳೆದಿಟ್ಟಿರೋಂಥ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ತೊಳೆದಿಟ್ಟಿರೋಂಥ ಚಿಕನ್ನಿಗೆ ಈಗ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇದಕ್ಕೆ ಮೊಸರು 100 ಗ್ರಾಮ್ ಮೊಸರು ತೊಗೊಂಡಿದ್ದೆ. ಮೊಸರು ಹಾಕಿದ್ದೀನಿ. ಇದಕ್ಕೆ ಹೆಚ್ಚಿಟ್ಟಿರೋಂಥ ಪುದೀನ ಹಾಕ್ತಾಯಿದ್ದೀನಿ. ಇದು ನೆಕ್ಸ್ಟು ಕೊತ್ತಂಬರಿ. ಈಗ ಹೆಚ್ಚಿಟ್ಟಿರೋಂಥ ಹಸಿಮೆಣಸು, ಒಂದು 3 ಹಸಿಮೆಣಸು ತೊಗೊಂಡಿದ್ದೀನಿ ಅಷ್ಟೇ. ಹಾಗೆ ಹೆಚ್ಚಿಟ್ಟಿರೋಂಥ ಈರುಳ್ಳಿ, 4 ಹಸಿಮೆಣಸು ಹಾಕಿದ್ದೀನಿ. 4 ಈರುಳ್ಳಿ ಹೆಚ್ಚಿಟ್ಟಿದ್ದೆ, ಅದರಲ್ಲಿ 3 ಈರುಳ್ಳಿ ಹಾಕ್ತೀನಿ. 1 ಈರುಳ್ಳಿ ಒಗ್ಗರಣೆಗೆ ಮಾತ್ರ ತೊಗೊತೀನಿ. ಒಗ್ಗರಣೆಗೆ ಬರೀ 1 ಈರುಳ್ಳಿ ಸಾಕಾಗುತ್ತೆ, ಯಾಕಂದರೆ ಮ್ಯಾರಿನೇಷನ್ಗೆ ಎಲ್ಲ ಆನಿಯನ್ ಹಾಕಿರ್ತೀನಲ್ಲ. ಈಗ ಲೆಮನ್ನು ಹಾಕಿ ಫಸ್ಟ್ ಮಿಕ್ಸ್ ಮಾಡ್ಕೊಬೇಕು. ಈಗ ಇದಕ್ಕೆ ಮಿಕ್ಸ್ ಆಗಿದೆ. ಈಗ ಇದಕ್ಕೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಈಗಲೇ ಮ್ಯಾರಿನೇಷನ್ಗೆ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆ ನಾನು ಉಪ್ಪು ಹಾಕಲ್ಲ, ಹಾಗಾಗಿ 1-2 ಸ್ಪೂನು ನೆಕ್ಸ್ಟು ಅಚ್ಕಾರದ ಪುಡಿ ಹಾಕ್ತೀನಿ. ಅಚ್ಕಾರದ ಪುಡಿ ನೀವು ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಸ್ಟ್ರಾಂಗಾಗೆ ಹಾಕ್ತೀನಿ ಖಾರದ ಪುಡಿ. ಅದು ಮ್ಯಾರಿನೇಷನ್ ಆಗ್ತಾ ಇರಲಿ, ಅಷ್ಟರಲ್ಲಿ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರಿಗೆ ಎಣ್ಣೆ ಹಾಕಿ ಗರಂ ಮಸಾಲ ಐಟಮ್ಸ್ ಎಲ್ಲ ಹಾಕಿದ್ದೀನಿ. ಪಲಾವ್, ಬ್ರಿಂಜಿ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಜಾಕಾಯಿ, ಮರಾಠಿ ಮೊಗ್ಗೆಲ್ಲ ಹಾಕಿದ್ದೀನಿ. ಅದಾದಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಟಿರ್ತೀನಲ್ಲ, ಅದು ಮತ್ತು ಟೊಮೊಟೊ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆಗೋಷ್ಟರಲ್ಲಿ ಚಿಕನ್ ಮ್ಯಾರಿನೇಷನ್ ಆಗಿರುತ್ತೆ ನೋಡಿ. ಈಗ ಆಗಿದೆ ಚಿಕನ್ನು. ಮ್ಯಾರಿನೇಷನ್ ಆಗಿರೋಂಥ ಚಿಕನ್ನ ಫ್ರೈ ಆಗಿರೋ ಟೊಮೊಟೊಗೆ ಹಾಕಿಬಿಡೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಇದು ನನ್ನ ಮೇಯ್ನ್ ಇಂಗ್ರೀಡಿಯೆಂಟು. ಅದೇನೆಂದರೆ ಈರುಳ್ಳಿನ ಎಣ್ಣೆಯಲ್ಲಿ ಹುರಿದು ಪೇಸ್ಟ್ ಮಾಡಿಟ್ಟಿರೋಂಥದ್ದು 2 ಸ್ಪೂನ್ ಹಾಕಿದ್ದೀನಿ. ಅದು ಭಾಳ ಟೇಸ್ಟ್ ಕೊಡುತ್ತೆ. ಇದು ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಎಣ್ಣೆಲಿ ಹುರಿದಿರೋಂಥ ಈರುಳ್ಳಿನ ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತೀನಿ ನೋಡಿ. ಈಗ ಇದು ಮಸಾಲ ಎಲ್ಲ ಫ್ರೈ ಆಗಿದೆ. ಈಗ ನಾವು ನೆನೆಸಿಟ್ಟಿರೋಂಥ ಅಕ್ಕಿನ 1 ಅವರ್ ನೆನೆಸಿಟ್ಟಿದ್ದೆ ನಾನು, ಬಾಸ್ಮತಿ ಅಕ್ಕಿ ನೋಡಿ ತೋರಿಸ್ತಾ ಇದ್ದೀನಿ. ಹೋಯ್ತು ಈರುಳ್ಳಿ 1 ಅವರ್ ನೆನೆಸಿಟ್ಟಿರ್ತೀನಿ. ಅಕ್ಕಿನ ಬಾಸ್ಮತಿ ಅಕ್ಕಿ ತೊಗೊಂಡಿರೋದ್ರಿಂದ ನಾವು ನೆನೆಸಿಡ್ಬೇಕು ಅದನ್ನು. 1 ಕಪ್ ಅಕ್ಕಿ ತೊಗೊಂಡಿದ್ದೆ. 1 ಕಪ್ ಅಕ್ಕಿಗೆ 1.5 ಕಪ್ ನೀರು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಾಫ್ಟಾಗಿರುತ್ತೆ. ಫಸ್ಟ್ ನೆನೆಸಿಟ್ರೆ ಸ್ಲೋಲಿ ಮಿಕ್ಸ್ ಮಾಡಬೇಕು, ಜೋರಾಗಿ ಮಿಕ್ಸ್ ಮಾಡಬಾರ್ದು, ಅಕ್ಕಿ ಹೊಡೆಯುತ್ತೆ ನೋಡಿ. ಈಗ ನೀರು ಕೊದೀತಾ ಇದೆ. ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಹಾಕಿ, ಕುಕ್ಕರ್ ಮುಚ್ಚಿಬಿಟ್ಟು ಲಿಡ್ ಹಾಕಿ ಲೋ ಫ್ಲೇಮಲ್ಲಿ ಒಂದು 10 ಮಿನಿಟ್ಸ್ ಬಿಟ್ಬಿಡಬೇಕು. ಬಿಟ್ಟರೆ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ರೆಡಿ. ನೋಡಿ ಹೇಗೆ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ರೆ ರುಚಿಕರವಾದ ಹೈದರಾಬಾದಿ ಚಿಕನ್ ದಮ್ ಬಿರಿಯಾನಿ ಈಸ್ ready to eat. Thank you.